ಇಸ್ರುಡಿ ಬ್ಯಾನರ್ ಗಲಾಟೆಯಿಂದ ಎಚ್ಚೆತ್ತುಕೊಂಡಿರುವಂತಹ ಜನಾರ್ದನ್ ರೆಡ್ಡಿ ಇಂದು ಬರ್ತ್ಡೇ ಹಿನ್ನೆಲೆ ಬ್ಯಾನರ್ ಹಾಕದಂತೆ ಸೂಚನೆ ಕೊಟ್ಟಿದ್ದಾರಂತೆ. ಬೇಡಪ್ಪ ಸುಮ್ಮನೆ ಯಾಕೆ ಈಗ ಹಾಕಿರೋದೇ ಸಾಕು ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಶುಭಾಶಯ ತಿಳಿಸಿ ಅಂತ ಹೇಳಿ ಇಲ್ಲಿ ರೆಡ್ಡಿ ಅವರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಬ್ಯಾನರ್ ಹಾಕಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಬ್ಯಾನರ್ ಹಾಕಿದ್ರೆ ಸಂಬಂಧವನ್ನೇ ಕಳೆದುಕೊಳ್ತೀರಾ ಅಂತ ಹೇಳಿ ಇಲ್ಲಿ ಜನಾರ್ದನ್ ರೆಡ್ಡಿ ಸೂಚನೆ ಕೊಟ್ಟಿದ್ದಾರೆ. ಪ್ರೀತಿ ಗೌರವವನ್ನ ಬ್ಯಾನರ್ನಲ್ಲಿ ತೋರಿಸೋದು ಬೇಡ. ನಿಮ್ಮ ನಿಷ್ಠೆ ಪ್ರೀತಿ ಸೇವಾ ಮನೋಭಾವದಲ್ಲಿ ಕಾಣ್ತೀವಿ. ದಯವಿಟ್ಟು ಬ್ಯಾನರ್ಗಳನ್ನ ಹಾಕಬೇಡಿ ಅಂತ ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಬರ್ತ್ಡೇ ಹಿನ್ನೆಲೆ ಇಂದು ಜನಾರ್ದನ್ ರೆಡ್ಡಿ ಅವರ ಬರ್ತ್ಡೇ ಇದೆ. ಹಾಗಾಗಿ ಮತ್ತೊಮ್ಮೆ ಇದೆಲ್ಲವೂ ಕೂಡ ಕ್ರಿಯೇಟ್ ಆಗೋದು ಬೇಡ. ದಯವಿಟ್ಟು ಬ್ಯಾನರ್ಗಳನ್ನ ಹಾಕಬೇಡಿ ಅಂತೇಳಿ ಇಲ್ಲಿ ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ಅಲರ್ಟ್ ಆಗಿದ್ದಾರೆ ಈ ಬಾರಿ. ಯಾವಾಗ ಬಳ್ಳಾರಿ ಗಲಾಟೆ ಆಯ್ತಲ್ಲ, ಹಾಗಾಗಿ ಈಗಲೂ ಕೂಡ ಒಂದು ತಲೆನೋವು, ಅದರಲ್ಲೂ ಕೂಡ ನನಗೆ ಪ್ರಾಣಾಪಾಯ ಇದೆ, ಜೀವ ಬೆದರಿಕೆ ಇದೆ, ಬಹಳಷ್ಟು ಆರೋಪಗಳನ್ನ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ಅವರು ಮಾಡಿರುವಂಥದ್ದು. ಇದೀಗ ಇವತ್ತು ಜನಾರ್ದನ್ ರೆಡ್ಡಿ ಅವರ ಬರ್ತ್ಡೇ ಇದೆ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ದಯವಿಟ್ಟು ನನಗೆ ವಿಶಸ್ಸು ಅಥವಾ ಶುಭಾಶಯ ಏನು ತಿಳಿಸ್ತಿರೋ ಅದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾ ಮೂಲಕವೇ ತಿಳಿಸಿ, ಪರವಾಗಿಲ್ಲ. ಆದರೆ ಬ್ಯಾನರ್ ಏನಾದರೂ ಹಾಕಿದ್ರೆ ಸಂಬಂಧವೇ ಕಳ್ತ್ಕೊಳ್ತೀರಾ. ಪ್ರೀತಿ ಗೌರವವನ್ನ ಬ್ಯಾನರ್ನಲ್ಲಿ ತೋರಿಸೋದು ಬೇಡ. ನಿಮ್ಮ ನಿಷ್ಠೆ ಪ್ರೀತಿ ಸೇವಾ ಮನೋಭಾವದಲ್ಲಿ ನಾನು ಕಾಣ್ತೀನಿ ಅಂತೇಳಿ ಜನಾರ್ದನ್ ರೆಡ್ಡಿ ಅವರು ಒಂದು ಕಿವಿ ಮಾತನ್ನ ಹೇಳಿದ್ದಾರೆ, ಸೂಚನೆಯನ್ನ ಕೊಟ್ಟಿದ್ದಾರೆ. ಕಾರಣ ಮತ್ತೊಂದು ಗಲಾಟೆ ಆಗಬಾರ್ದು, ಈಗಾಗಲೇ ಆಗಿರೋದು ಸಾಕು. ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈಗಲೂ ಕೂಡ ಈ ಒಂದು ಕೇಸ್ ಸಾಲ್ವ್ ಆಗಿಲ್ಲ. ಸಿಬಿಐ ತನಿಖೆಗೆ ಈಗಾಗಲೇ ರಾಜ್ಯ ಸರ್ಕಾರ ಕೊಟ್ಟು ಬಿಟ್ಟಿದೆ ಈ ಒಂದು ಕೇಸನ್ನ. ಹಾಗಾಗಿ ಮತ್ತೊಮ್ಮೆ ಏನು ಕೂಡ ಸಮಸ್ಯೆ ಆಗೋದು ಬೇಡ ಅಂತೇಳಿ ಇಲ್ಲಿ ಜನಾರ್ದನ್ ರೆಡ್ಡಿ ಅವರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಬರ್ತ್ಡೇ ಇದೆ, ಹಾಗಾಗಿ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು ಒಂದು ರೀತಿಯಾಗಿ ಬ್ಯಾನರ್ಗಳನ್ನು ಹಾಕಬಾರ್ದು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ.